3 ಮಕ್ಕಳನ್ನ ಬಿಟ್ಟು ಲವರ್ ಸಂತು ಜೊತೆ ಓಡೋದ ಲೀಲಾ ಆಂಟಿ. ಇವನು ಕ್ಯಾಬ್ ಡ್ರೈವರು, ಅವಳು ಹೌಸ್ ವೈಫ್. ಲೀಲಾವತಿ ಬಾಳಲ್ಲಿ ಒಂದಷ್ಟು ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗ್ತವೆ. ಸಂತು ಅನ್ನೋನ್ ಜೊತೆ ಹೊಸ ಬಾಳ್ ಹುಡ್ಕೊಂಡು ಹೊರಡೋಗ್ತಾಳೆ. ಇವರಲ್ಲಿ ಬಾಳನ್ನ ಒಳ್ಳೆ ಬಸ್ ಟಿಕೆಟ್ ಕೊಡ್ತಿದ್ದಾರೆ, ಇಸ್ಕೋತಿದ್ದಾರೆ. ಅಂಥ ಹೆಂಡತಿಗೋಸ್ಕರ ಕಣ್ಣೀರಲ್ಲೇ ಕೈಕಾಲು ಮುಖ ಎಲ್ಲ ತೊಳ್ಕೊಳ್ತಿರೋ ಗಂಡು ಗತಿ ಮಂಜುನಾಥ ಸುದ್ದಿ. ದೇವತೆ ಅವಳು ನನ್ನ ಪೂಜಿಸಿ ಹೆಂಡತಿನ ದೇವತೆ ತರ ನೋಡ್ಕೋತಿದ್ದ ಇದೇ ಮಂಜುನಾಥ ಅವನದ್ದೇ ಹೆಂಡತಿ ಮರ್ಯಾದೆನ ಈಗ ಆದಿ ಬೀದಿಲಿ ಹರಾಜಾಗ್ತಾ ಇದೆ. ಅವ್ರದ್ದು ಇನ್ನೂ ವಿಡಿಯೋಸ್ ಇದೆ, ಬೇಕಾದ್ರೆ ಅದು ಕೊಡ್ತೀನಿ. ನನ್ನ ಹೆಂಡತಿ ಲೀಲಾ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ ಅಂತ ಗೋಗೋರಿಯೋ ಈ ಮಂಜುನಾಥ ನನ್ನ ಲವರ್ ಅಮ್ಮ, ನನ್ನ ಹುಡ್ಬಿ ನೀನು. ತನ್ನ ಮಗನ ಬಾಯಲ್ಲೇ ಆ ಮಗುವಿನ ಅಮ್ಮನ ಅನಾಚಾರಕ್ಕೆ ಸಾಕ್ಷಿ ಹೇಳಿಸ್ತಾನೆ. ಇಂಥ ತೆವರಿರೋ ಅವಿವೇಕಿಗಳು ಮಕ್ಕಳನ್ನ ಯಾಕೆ ಹುಟ್ಟಿಸ್ಕೋಬೇಕು ಅಂತ. ಇವಾಗ ಸೋಷಿಯಲ್ ಮೀಡಿಯಾನ ಹಲ್ಚಲ್ ಮಾಡ್ತಿರೋ ಸುದ್ದಿ ಅಂದ್ರೆ 3 ಮಕ್ಕಳನ್ನ ಬಿಟ್ಟು ಲವರ್ ಸಂತು ಜೊತೆ ಓಡೋದ ಲೀಲಾ ಆಂಟಿ. ಅಂಥ ಹೆಂಡತಿಗೋಸ್ಕರ ಕಣ್ಣೀರಲ್ಲೇ ಕೈಕಾಲು ಮುಖ ಎಲ್ಲ ತೊಳ್ಕೊಳ್ತಿರೋ ಗಂಡು ಗತಿ ಮಂಜುನಾಥನ್ ಸುದ್ದಿ. ಇದು ಭಾರತದ ಆಂತರಿಕ ಭದ್ರತೆಗೆ ಧಕ್ಕೆ ತರೋದು ಗ್ಯಾರಂಟಿ ಅಂತ ಲೈವ್ ಕೂರಿಸ್ಕೊಂಡು ಅಮರ ಮಧುರ ಪ್ರೇಮ ಕಾವ್ಯದ ಬಗ್ಗೆ 1.5 ಗಂಟೆ ಪ್ಯಾನಲ್ ಡಿಸ್ಕಷನ್ ಮಾಡ್ತಿದ್ದಾರೆ. ಈ ಗಂಡು ಮುತ್ತೈದೆ ಕೈ ಕೊಟ್ಟು ಹೋದ ಹೆಂಡತಿಗೆ ಕಾನೂನಿನ ಪ್ರಕಾರ ಏನೂ ಮಾಡೋಕ್ಕಾಗಲ್ಲ ಅಂತ ಕಿತ್ತೋ ಸ್ಟೋರಿ ಪೂಗ್ತಿದ್ರೆ ಇವನು ಕೂರಿಸ್ಕೊಂಡು ಪ್ಯಾನಲ್ ಡಿಸ್ಕಷನ್ ಮಾಡ್ತಿದ್ದ ಆ ಲೇಡಿ ಆಂಕರು ಕರುನೆಲ್ಲ ಕಿವುಚ್ಕೊಂಡು ಕಾನೂನಿನ ಮನೆ ಹಾಳಾಗೋಗ, ನಿನ್ನ ಹೆಂಡತಿ ಮೇಲೆ ಅದೆಷ್ಟು ಪ್ರೀತಿ ನಿನಗೆ, ಒಳ್ಳೆ ಬಾಣಂತಿ ತರ ನೋಡ್ಕೊತಿದ್ದಲ್ಲೋ ಪುಣ್ಯಾತ್ಮ ಅಂತ ಬಾಯಿ ತುಂಬ ಹೊಗಳುತ್ತೆ. ಕಾನೂನ್ ಮನೆ ಅಂದ್ರೆ ಕಾನೂನ್ ಪಕ್ಕಕ್ಕೆ ಇಡೋಣ ಸರ್, ಹಂಗಲ್ಲ. ಕಾನೂನ್ ಮನೆ ಅಂದ್ರೆ ಕಾನೂನ್ ಪಕ್ಕಕ್ಕೆ ಇಡೋಣ ಸರ್, ಹಂಗಲ್ಲ. ಹಂಗೆ ಈ ಮಂಜುನಾಥನ್ಗಾದ ಅನ್ಯಾಯ ನೋಡಿ ಆ ಯಾಂಕರ್ ಮುಂದೆ ಅದೆಷ್ಟು ಹೊಟ್ಟೆ ಉಳಿದೋಯ್ತೋ ಏನೋ ಇರ್ಲಿ. ಹಿಂಗೆ ಹೆಂಡತಿನ ದೇವತೆ ತರ ನೋಡ್ಕೋತಿದ್ದ ಇದೇ ಮಂಜುನಾಥ ಅವನದ್ದೇ ಹೆಂಡತಿ ಮರ್ಯಾದೆನ ಈಗ ಆದಿ ಬೀದಿಲಿ ಹರಾಜಾಗ್ತಾ ಇದೆ. ಬಾಚಿನಿ ನೀನ್ ಬಿಟ್ಟೋರೋದಕ್ಕಾಗ್ತಿಲ್ಲ, ಬಾರೆ ಬಂಗಾರಿ ಮತ್ತೆ ಒಂದಾಗೋಣ ಅಂತಿರೋ ಈ ಪುಣ್ಯಾತ್ಮ ತನ್ನ ಹೆಂಡತಿ ಬಾಯ್ ಫ್ರೆಂಡ್ ಜೊತೆಗೆ ಪರ್ಸನಲ್ ಆಗಿ ತಗೊಂಡಿರೋ ಪ್ರೈವೇಟ್ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದ ಹಾದಿ ಬೀದಿಗಳು ಹಂಚ್ತಾ ಇದ್ದಾನೆ. ನನ್ನ ಹೆಂಡತಿ ಲೀಲಾ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ ಅಂತ ಗೋಗೋರಿಯೋ ಈ ಮಂಜುನಾಥ ತನ್ನ ಹೆಂಡತಿ ಜೊತೆ ಇಂತಿಂತವ್ರು ಮಲಗಿದ್ರು, ಹಿಂಗಿಂಗ್ ಮಲಗಿದ್ರು ಅಂತ ಅವಳ ಬಾಯ್ ಫ್ರೆಂಡ್ಗಳ ಲಿಸ್ಟ್ ಕೊಡ್ತಾನೆ. ನಮ್ಗೆ 3 ಮಕ್ಕಳಿದಾವೆ, ಬಾರೆ ಲೀಲಾ ವಾಪಸ್ ಬಂದ್ರೆ ಇಲ್ಲೂ ಸುಖವಾಗಿ ಸಂಸಾರ ಮಾಡೋಣ ಅಂತ ಕಣ್ಣೀರಾಗ್ತಿರೋ ಇದೇ ಮಂಜುನಾಥ ತನ್ನ ಮಗನ ಬಾಯಲ್ಲೇ ಆ ಮಗುವಿನ ಅಮ್ಮನ ಅನಾಚಾರಕ್ಕೆ ಸಾಕ್ಷಿ ಹೇಳಿಸ್ತಾನೆ. 11 ವರ್ಷದಿಂದ ಸಂಸಾರ ಮಾಡಿದ್ದೀನಿ, ಇವಾಗ ಯಾವನೋ ಜೊತೆನೋ ಓಡೋಗಿದ್ದಾಳೆ ನನ್ನ ಹೆಂಡತಿ ಅಂತ ಓಡಾಡ್ತಿರೋ ಇದೇ ಮಂಜುನಾಥ ಯಾರನ್ನೋ ಮದುವೆ ಮಾಡಿಕೊಂಡು 5 ವರ್ಷ ಸಂಸಾರ ಮಾಡಿದ್ದ ಇದೇ ಲೀಲಾವತಿನ ಓಡಿಸ್ಕೊಂಡು ಬಂದಿದ್ದಂತೆ. ಅವಾಗ ಇದೇ ಲೀಲಾವತಿ ಪ್ಲೀಸ್ ನನಗೆ ಬಾಳ್ಕೊಡು ಅಂತ ಇದೇ ಮಂಜುನಾಥಿ ಹಿಂದೆ ಬಂದಿದ್ದಂತೆ. ಇವಾಗ ಅದೇ ಲೀಲಾವತಿ ನೀನೇ ಬೇಕು, ನಿನ್ ಬಿಟ್ಟು ನಾನಿರಲ್ಲ ಅಂತ ಬಿಟ್ಟು ಸಂತು ಹಿಂದೆ ಹೋದಂತೆ. ದೇವತೆ ಅವಳು ನನ್ನ ಪೂಜಿಸಿ ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಇವತ್ತು ನನ್ನ ಮಗನ್ ಬರ್ತಾಳೆ, ಯಾಮರ್ಸ್ಬಿಟ್ಟ ಅವನು ಸಂತು ಫ್ರಾಡು. ನನ್ನ ಹೆಂಡತಿಗೆ ಸೈಟ್ ಐತೆ ಅದೈತೆ, ಅವನಿಗೇನು ಇಲ್ಲ, ಸ್ಪೀಡ್ ಗ್ಯಾಂಗರ್ ಅವನು. ನೋಡಿ ಸಾರ್, ಈ ಸೀರೆ ಅವನೇ ಕೊಡ್ಸಿರೋದು ನೋಡಿ ಸಾರ್, ಇವೆಲ್ಲ ಸೀರೆ ಕೊಡ್ಸಿ ಎಲ್ಲ ಇದ್ ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೇಲೆ ಮಲಗಿರೋದು ಅವನು, ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು. ನನ್ನ ಹೆಂಡತಿ ಮುದ್ದಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಸಕ್ಕದಾಗಿದ್ದಾಳೆ, ಮೋಸ ಮಾಡಿಬಿಟ್ಟ ಅಣ್ಣ. ಇಲ್ಲಿ ಬಂದು ನಿಂತಿದೆ ಮಂಜು ಮತ್ತೆ ಲೀಲಾ ಅನ್ನೋರ ದಾಂಪತ್ಯದ ಬ್ರೇಕಪ್ ಕತೆ, ಸಂತು ಮತ್ತೆ ಲೀಲಾ ಅನ್ನೋ ಪ್ರೇಮ ಪಕ್ಷಿಗಳ ಪ್ರಣಯದ ಪ್ರಸಂಗ. ಇವರು ಹೆಂಗ ಬೇಕಾದ್ರೂ ಹಾಳಾಗೋಗ್ಲಿ, ಇಂಥ ತೆವರಿರೋ ಅವಿವೇಕಿಗಳು ಮಕ್ಕಳನ್ನ ಯಾಕೆ ಹುಟ್ಟಿಸ್ಕೋಬೇಕು ಅಂತ, ಆಮೇಲೆ ಅವುಗಳನ್ನ ಯಾಕೆ ಬೀದಿ ಪಾಲ್ ಮಾಡಬೇಕು ಅಂತ. ಇವುಗಳ ಆಡೋ ಚಂಗ್ಳು ಆಟಗಳಿಂದ ಆ ಮಕ್ಕಳ ಮನಸ್ಸಿನ ಮೇಲೆ ಅತ್ಯಂತ ಪರಿಣಾಮ ಬೀರ್ಬೋದು. ಹೆಂಡತಿ ಬೇಕು ಅಂತ ಕಣ್ಣೀರು ಹಾಕೊಂಡು ಸೀನ್ ಕ್ರಿಯೇಟ್ ಮಾಡ್ತಿದ್ದಾನಲ್ಲ ಈ ಮಂಜುನಾಥ, ಅವನು ಯಾರೋ ಸಂತುನೇ ಬೇಕು ಅಂತ ಹೋಗಿದಾಳಲ್ಲ ಆ ಲೀಲಾವತಿ. ಈ ಅವಿವೇಕಿಗಳು ಮಾಡ್ತಿರೋಂತಹ ಆದಿ ಬೀದಿ ರಂಪಾಟಗಳಿಂದ ಆ 3 ಪುಟ್ಟ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗ್ಬೋದು ಅನ್ನೋ ಸೆನ್ಸ್ ಬೇಡವಾ ಇವಕ್ಕೆ. ನನ್ನಂತ ಪತಿ ಪುರುಷೋತ್ತಮ ಇನ್ನೊಬ್ಬ ಜಗತ್ತಲ್ಲೇ ಇಲ್ಲ ಅಂತ ಡೌ ಕೊಟ್ಕೊಂಡು ಓಡಾಡ್ತಿರೋ ಈ ಮಂಜುನಾಥ 12 ವರ್ಷಗಳ ಹಿಂದೆ ಮಾಡಿದ್ದೇನು, ಅದಾಗಲೇ ಮದುವೆ ಮಾಡ್ಕೊಂಡು 5 ವರ್ಷ ಸಂಸಾರ ಮಾಡಿದ್ದ ಹೆಂಗಸ್ನ ಲವ್ ಮಾಡದ್ನಂತೆ.
ಅವಳು ಬಾಳ್ಕೊಡುವಲ್ಲಂತೆ, ಇವನು ಕೊಟ್ಟನಂತೆ. ಇವಾಗ ಅದೇ ಹೆಂಗಸು ಇನ್ಯಾವನ್ನೋ ಬಾಳ್ಕೊಡು ಅಂತ ಕೇಳ್ತಿದ್ದಾಳಂತೆ, ಅವನು ಕೊಡ್ತಾ ಇದ್ದಾನಂತೆ. ಆ ಬಾಳಿಸ್ಕೊಳ್ಳೋದಕ್ಕೆ ಇವಳು ಹೊರಟೋಗ್ಬಿಟ್ಲಂತೆ. ಅದಕ್ಕೆ ಇವಳು ಬಂದು ಈಗ ಬಾಯ್ ಬಡ್ಕೋತಿದ್ದಾನಂತೆ. ಅಲ್ಲ ಕಣೋ ಮಂಜುನಾಥ, ಅವತ್ತು ನೀನು ಬಾಳ್ಕೊಡ್ತೀನಿ ಅಂತ ಕರ್ಕೊಂಡು ಓಡೋದಲ್ಲ, ಅವಾಗ ಆಲ್ರೆಡಿ ಒಬ್ಬ ಬಾಳ್ಕೊಟ್ಟಿದ್ನಲ್ಲ, ಅವನ ಬಗ್ಗೆ ಯೋಚನೆ ಬರಲಿಲ್ವಾ ನಿನಗೆ? ಅವಾಗ ಅವನು ಇಷ್ಟ ಇಲ್ಲ ಅಂತ ನಿನ್ನ ಹತ್ರ ಬಂದಿದ್ದ ಲೀಲಾವತಿ ಇವಾಗ ನೀನು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬನ ಜೊತೆ ಬಾಳ್ ಬಿಟ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಅಬ್ಬಬ್ಬಬ್ಬಬ್ಬ, ಇವರೇಂದ್ರಿ ಬಾಳನ್ನ ಒಳ್ಳೆ ಬಸ್ ಟಿಕೆಟ್ ಕೊಡ್ತಿದ್ದಾರೆ, ಇಸ್ಕೋತಿದ್ದಾರೆ. ಆಮೇಲೆ ಈ ಮಂಜುನಾಥ ಇದನ್ನಲ್ಲ, ಇವನು ಎಂಥ ಖತರ್ನಾಕ್ ಅಂದ್ರೆ, ಚಿನಿ ಬಂಗಾರಿ ವಾಪಸ್ ಬಂದ್ಬಿಡಮ್ಮ, ನಿನ್ ಬಿಟ್ಟಿರೋದಕ್ಕೆ ಆಗದೇ ಇಲ್ಲ ಕಣಮ್ಮ ಅಂತ ಅಂದ್ಕೊಂಡು ಸುರ್ಕೊಂಡು ಡವ್ ಮಾಡ್ಕೊಂಡೆ ಆ ಹೆಂಗಸಿನ ಮಾನ ಮರ್ಯಾದೆನೆಲ್ಲ ಹರಾಜಾಗ್ತಾ ಇದ್ದಾನೆ. ನಾನು 11 ವರ್ಷಗಳಿಂದ ಅವಳ ಜೊತೆ ಸಂಸಾರ ಮಾಡಿದ್ದೀನಿ, ಅವಳು ಕೇಳಿದ್ದೆಲ್ಲ ಕೊಡಿಸಿದ್ದೀನಿ, ಹೇಳಿದ್ದೆಲ್ಲ ಮಾಡಿದ್ದೀನಿ, ಅವಳು ಇವಾಗ ವಾಪಸ್ ಬಂದ್ರು ಜೊತೆ ಜೀವನ ಮಾಡ್ತೀನಿ ಅಂತ ಹೇಳ್ಕೊಂಡೇನೆ ಅವಳ ಅಕ್ರಮ ಸಂಬಂಧಗಳ ಬಗ್ಗೆ ಠಾಮ್ ಮಾಡಿಕೊಂಡು ಆ ಹೆಂಗಸಿನ ಕ್ಯಾರೆಕ್ಟರ್ನ ಮೂರಾವಟ್ಟೆ ಮಾಡ್ತಾ ಇದೆ. ಇದರಲ್ಲಿ ಇನ್ನೊಂದು ಬೇಜಾರಾಗೋ ವಿಷಯ ಏನಪ್ಪಾ ಅಂತಂದ್ರೆ, ಆ ಮಗನ ಬಾಯಲ್ಲಿ ಆ ಚಿಕ್ಕ ಮಗು, ಅವ್ನು ದೊಡ್ಡ ಮಗ ಅನ್ಸುತ್ತೆ, ಆ ಮಗುಗೂ ಒಂದು 11 ವರ್ಷ ಇರ್ಬೋದೇನೋ, ಆ ಮಗು ಬಾಯಲ್ಲಿ ಅದರ ತಾಯಿಗಿರೋ ಅಕ್ರಮ ಸಂಬಂಧಕ್ಕೆ ಸಾಕ್ಷಿ ಹೇಳಿಸ್ತಾನೆ. ಇದು ರೂಮಲ್ಲಿ ಬಾಕ್ಲ ಹಾಕೊಂಡೇ ಅಲ್ವಾ ನೀವು? ಡಬಲ್ ಬೆಡ್ರೂಮ್ ಅಲ್ಲಮ್ಮ, ಇದು ರೂಮ್ ಬಾಕ್ಲ ಹಾಕೊಂಡಿಲ್ವಾ? ಅವತ್ತು ಡಬಲ್ ಬೆಡ್ರೂಮ್ ಇರ್ಬೇಕಂದೆ. ನಿಮ್ಮ ಮನೆ ನಾನು ನಿಮ್ಮ ಅಪ್ಪ ಇದ್ದಾಗ ನಿಮ್ಮ ಮನೇಲಿ ಒಂದಿನ ಮಲ್ಕೊಂಡಿಲ್ಲ. ಮಲ್ಕೊಂಡಿದ್ದೀರ? ಅಪ್ಪ ಇರ್ಲಿಲ್ಲ ಮನೆಯಲ್ಲಿ. ನಿಮ್ಮ ಅಪ್ಪ ಇದ್ದಾಗ ನಾನು ಹಂಗಾರೆ ಊಟ ಮಾಡಕ್ ಬಂದಿಲ್ವಾ ನಿಮ್ಮ ಮನೆಗೆ? ಅಪ್ಪ ಇರ್ಲಿಲ್ಲ, ಊಟ ಮಾಡ್ಬಿಟ್ಟು ರೂಮಲ್ಲಿ ಹೋಗಿಡ್ರಿ. ಪಾಪ ಆ ಮಗುಗೆ ಏನ್ರಿ ಗೊತ್ತಾಗುತ್ತೆ? ಅದ್ರ ಬಾಯಲ್ಲಿ ಇಂಥ ಮಾತನ್ನು ಕೇಳೋಕೆ ಹಿಂಸೆ ಆಗಲ್ಲ. ಆ ಮಗುಗೆ ತಾಯಿ ಅನ್ನೋ ಪದದ ಮೇಲೆ ಎಂಥ ಭಾವನೆ ಬರ್ಬೋದು? ಆ ಸೆನ್ಸ್ ಬೇಡವಾ ಈ ಅವಿವೇಕಿಗೆ? ಆ ಲೀಲಾವತಿ ಏನಾದರೂ ಮಾಡಿರಲಿ, ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಮಕ್ಕಳ ಮಧ್ಯಕ್ಕೆ ತರೋದು ವಿವೇಕ ಇರೋರು ಮಾಡೋ ಕೆಲಸನ? ಛೇ ಇಂಥವುಗಳನ್ನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಕಾಣ್ತದೆ. ಇಲ್ಲಿ ಏನಾಗಿದೆ ಅಂದ್ರೆ, ಈ ಮಂಜುನಾಥ ಅನ್ನೋ ಪಾಕಡ ಇದಾನಲ್ಲ, ಇವನೇ ಕಮ್ಮಿ ಲೆಕ್ಕಾಚಾರದ ಆಸಾಮಿ ಅಲ್ಲ. 11 ವರ್ಷಗಳ ಹಿಂದೆ ಈ ಮಂಜುನಾಥನಿಗೆ ಈ ಲೀಲಾವತಿ ಸಿಗ್ತಾಳೆ. ಅಷ್ಟೊತ್ತಿಗಾಗಲೇ ಅವಳಿಗೆ ಬೇರೊಬ್ಬರ ಜೊತೆ ಮದುವೆನೂ ಆಗಿರುತ್ತೆ, 5 ವರ್ಷ ಸಂಸಾರನೂ ಮಾಡಿರ್ತಾಳೆ. ಇಂಥ ಲೀಲಾವತಿನ ಈ ಮಂಜುನಾಥ ಓಡಿಸ್ಕೊಂಡು ಹೋಗಿ ಮದುವೆ ಮಾಡ್ಕೋತಾನೆ. ಓಡೋದು ವಸ್ತುಗಳಲ್ಲಿ ಒಂದಷ್ಟು ವರ್ಷ ರಾಯಚೂರಿನಲ್ಲಿ ಇರ್ತಾರಂತೆ, ಆಮೇಲೆ ಬೆಂಗಳೂರು ವಾಪಸ್ ಬಂದು ಸಂಸಾರ ಮುಂದುವರಿಸ್ತಾರೆ. ಇಂಥ ಅಪರೂಪದ ಬಾಂಧವ್ಯಕ್ಕೆ 3 ಮಕ್ಕಳು ಹುಡ್ತವೆ. ಇವನು ಕ್ಯಾಬ್ ಡ್ರೈವರು, ಅವಳು ಹೌಸ್ ವೈಫ್. ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಿಂಗೆ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದ ಲೀಲಾವತಿ ಬಾಳಲ್ಲಿ ಒಂದಷ್ಟು ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗ್ತವೆ. ಆ ಕಂಟೆಸ್ಟೆಂಟ್ಗಳ ಬಗ್ಗೆ ಈ ಮಂಜುನಾಥನಿಗೂ ಗೊತ್ತಾಗ್ಬಿಡುತ್ತೆ. ಸಂಸಾರ ಬೀದಿಗೆ ಬರುತ್ತೆ. ಇದು ಸರಿ ಹೋಗಲ್ಲ ಅನ್ನಿಸ್ದಾಗ ಕೇಸು ಪೊಲೀಸ್ ಸ್ಟೇಷನ್ ಮೆಟ್ಲತ್ತುತ್ತೆ. ಬನ್ನೇಡ್ಘಟ್ಟ ಪೊಲೀಸ್ ಸ್ಟೇಷನಲ್ಲಿ ಇವರು ಸವಾಸ ಬೇಡ ಅಂತೇಳಿ ಕಡ್ಡಿ ತುಂಡ ನಂಗೆ ಲೀಲಾವತಿ ಹೇಳಿಕೆ ಕೊಡ್ತಾಳೆ. ಇದು ಸರಿ ಹೋಗೋ ಸಂಸಾರ ಅಲ್ಲ ಅಂದ್ಕೊಂಡು ಪೊಲೀಸರು, ಇದು ಫ್ಯಾಮಿಲಿ ಮ್ಯಾಟರ್ ಕಣಪ್ಪ, ನೀವು ಕೋರ್ಟ್ಗೆ ಹೋಗ್ಬಿಟ್ಟು ಬಗೆಹರಿಸ್ಕೊಡಿ ಅಂತ ಇಬ್ಬರು ಹತ್ರ ಒಂದು ಮುಚ್ಚುಳಿಗೆ ಬರೆಸ್ಕೊಂಡು ಕಳಿಸ್ಕೊಡ್ತಾರೆ. ಈ ಲೀಲಾವತಿ ಜೊತೆಗೆ ತನ್ನ ಮಗಳು, ಚಿಕ್ಕ ಮಗಳನ್ನೂ ಕರ್ಕೊಂಡು ಸಂತು ಅನ್ನೋನ್ ಜೊತೆ ಹೊಸ ಬಾಳ್ ಹುಡ್ಕೊಂಡು ಹೊರಟೋಗ್ತಾಳೆ. ಈ ಮಂಜುನಾಥ ಸೀದಾ ಮನೆಗೆ ಬಂದವನು ಲೀಲಾವತಿ ಫೋಟೋ ಹಿಡ್ಕೊಂಡು ಮೊಬೈಲ್ ಆನ್ ಮಾಡಿಸ್ಕೊಂಡು, ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿಸ್ಕೊಂಡು ಬಯಲಾಟ ಶುರು ಮಾಡ್ತಾನೆ. ಇವನ ರೋದನೆ ವೇದನೆ, ಇವನ ಹೆಂಡತಿ ಮೇಲಿನ ಉತ್ಕಟ ಪ್ರೇಮ ನೋಡಿದ ಜನತೆ ಕರುಳು ಕಿಚ್ಕೊಂಡು ಮರುತ್ತಾರೆ. ಇದೇ ವಿಷಯ ಸೋಷಿಯಲ್ ಮೀಡಿಯಾದ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಏನ್ ಕಮ್ಮಿ ಮಾಡಿದೆಮ್ಮ ನಿನ್ನ ನಾನು ಬಂಗಾರಿ? ಏನೇ ಕಮ್ಮಿ ಮಾಡಿದೆ? ನಾನು ಕ್ಯಾಬಲ್ಲಿ ದುಡ್ಕೊಂಬಂದು 11 ವರ್ಷ ನೀನು ಸಾಕಿದ್ದೀನಿ. ನಾನು ಏನು ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ? ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇಕ್ಕಿದ್ನಲ್ಲ ಚಿನ್ನಿ. ಬಂಗಾರಿ, ನನ್ನ ಮಕ್ಳಿಗೆ ಯಾರು ಇಲ್ಲ ಅಮ್ಮ, ನನಗೂ ಯಾರಿಲ್ಲ, ನೀನು ಹೋಗ್ಬಿಟ್ಟೆ ಅಮ್ಮ. ಏನಮ್ಮ ಮಾಡೋದು ಚಿನ್ನಿ? ಹೋಗ್ಬಿಟ್ಟಲ್ಲ ಕಣೆ, ಹೇಳಮ್ಮ. ಮಾಡ್ಬಿಟ್ಟಲ್ಲೇ ಹೋಗ್ಬಿಟ್ಟಲ್ಲೇ ನನ್ ಬಿಟ್ಟು. ನಾನೇನ್ ತಪ್ಪು ಮಾಡಿದ್ನಮ್ಮ? ದುಡ್ಕೊಬಂದು ಹಾಕಿದೀನಲ್ಲ, ಎಬ್ಬೆಟ್ ಅನ್ಬಿಟ್ಟು ನನ್ನ ವ್ಯಾಪಾರಿಸ್ಬಿಟ್ಟಲ್ಲ. ಹೇಳೆ, ನನಗಿನ ಫ್ಲೇವರ್ ಯಾರಮ್ಮ ಇದಾರೆ? ನನ್ನ ಹೃದಯದಲ್ಲೇ ತುಂಬೋಗಿದ್ಯಮ್ಮ ನೀನು. ಲೀಲಾ, ನನ್ನ ಮನ್ಸಲ್ಲಿ ತುಂಬೋಗಿದೆ ಕಣೆ. ನನ್ನ ಲವರ್ ಅಮ್ಮ, ನನ್ನ ಉಡ್ಬಿ ನೀನು. ಇವನು ಹಿಂಗೆಲ್ಲ ಆಡೋದನ್ನ ನೋಡಿದ ಲೀಲಾವತಿ ಆಂಟಿ ಮರ್ಯಾದೆ ಹೋಯ್ತಂತೆ.
ಅವಮ್ಮನು ಕಣ್ಣೀರು ಹಾಕೊಂಡು ಒಂದು ವಿಡಿಯೋ ಮಾಡುತ್ತೆ. ನನ್ನ ಗಂಡ ಅನ್ನಿಸ್ಕೊಂಡವನು ನನ್ನ ಮರ್ಯಾದೆ ಕಳೆದುಬಿಟ್ಟ, ನಾನು ಇರೋಕ್ಕಿಲ್ಲ, ಸಾಯ್ತೀನಿ, ನೋಡಿ ಮಾತ್ರೆ ತಂದಿದ್ದೀನಿ, ನುಂಗ್ಬಿಟ್ಟು ಸೋತೋಯ್ತೀನಿ, ನನ್ನ ಗಂಡ ಅನ್ನಿಸ್ಕೊಂಡು ಸರಿ ಇಲ್ಲ, ಸಂಜೆ ಒಳಗೆ ನಂದು ಸಂತದು ಇಬ್ಬರದು ಜೀವ ತೆಗಿತೀನಿ ಅಂತ ಬಿಟ್ಟು ಎದುರಿಸ್ತಾವನೆ, ನಮಗೆ ಜೀವ ಬೆದರಿಕೆ ಬೇರೆ ಆಗ್ತಾವನೆ, ನನ್ನಿಂದ ಸಂತೂಗಿ ಆಗ್ತು ಅಂದರೆ ಇದರಲ್ಲಿ ಅವನದೇನೂ ತಪ್ಪಿಲ್ಲ, ಅವನು ಬೇಕು ಅಂತ ನಾನೇ ಹೋಗಿದ್ದು, ನಾನಂತೂ ಬದುಕೋಕ್ಕಿಲ್ಲ ಅಂತ ಚಿಣ್ಣು ಮಣಿಕೆ ಥರ ಆಡ್ಕೊಂಡು ಒಂದು ವಿಡಿಯೋ ಮಾಡಿ ಬಿಡುತ್ತೆ. ಜೀವ ಬೆದರಿಕೆ ಬೇರೆ ಹಾಕಿದ್ದಾನೆ, ನಿನ್ನ ಸಾಯಿಸ್ಬಿಡ್ತೀನಿ, ಸಂಜೆ ಒಳಗಡೆ ನೀನು ಬಿಡಲ್ಲ, ಸಂಜೆ ಒಳಗಡೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ, ಅವನು ಸಾಯಿಸ್ಬಿಡ್ತೀನಿ, ನಿನ್ನೂ ಸಾಯಿಸ್ಬಿಟ್ಟು ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಪಾಪ ನನ್ನಿಂದ ನನ್ನ ಸಂತು ಯಾಕೆ ಅವನು ನಾನು ಹೋಗಿರೋದು, ಅವನಾಗೆ ನಾನು ಕರ್ಕೊಂಡು ಹೋಗಿಲ್ಲ, ನಾನು ಹೋಗಿದ್ದೀನಿ, ಅವನ ತಲೆ ಮೇಲೆ ಏನು ಬರ್ಬಾರ್ದು, ಅವನ ತಪ್ಪೇ ಇಲ್ಲ, ಇದರಲ್ಲಿ ತಪ್ಪೇ ಇಲ್ದಿದ್ಮೇಲೆ ಯಾಕೆ ಅವನಿಗೆ ಶಿಕ್ಷೆ ಆಗಬೇಕು? ಇದಕ್ಕೆಲ್ಲ ಕಾರಣ ನನ್ನ ಗಂಡ, ನಾನು ಬದುಕಕ್ಕೆ ಬಿಡ್ತಿಲ್ಲ ಅವನು, ನನಗೆ ನೀನು ಬೇಡ ಅಂತ ಹೇಳ್ಬಿಟ್ಟು ಬಂದರೂ ಕೂಡ ನನ್ನನ್ನು ಬದುಕಕ್ಕೆ ಬಿಡ್ತಿಲ್ಲ ಇವನು. ಮೀಡಿಯಾ ಮುಂದೆ ಹೋಗ್ಬಿಟ್ಟು ಇನ್ನು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಏನೇನೋ ಹೇಳ್ತಿದ್ದಾನೆ, ಏನೇನೋ ಮಾಡ್ತಿದ್ದಾನೆ, ಎಲ್ಲಾರ್ಗು ಸಂಬಂಧ ಕಟ್ಟಿ 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 ಇವಾಗ ನಾನು ಎಲ್ಲೂ ತಲೆ ಎತ್ಕೊಂಡು ಓಡಾಡ್ದಿರೋ ಮಾಡ್ಬಿಟ್ಟಿದ್ದಾನೆ. ನನ್ ಕೈಲಿ ಬದುಕಕ್ ಆಗ್ತಿಲ್ಲ, ಇರಕ್ ಆಗ್ತಿಲ್ಲ, ನನ್ಗೆ ಟ್ಯಾಬ್ಲೆಟ್ ತಗೊಬಂದ್ ಇಟ್ಕೊಂಡಿದ್ದೆ, ನನಗೆ ಬದುಕಕ್ ಆಸೆ ಇಲ್ಲ. ಇವಮ್ಮ ಹಿಂಗ್ ವಿಡಿಯೋ ಮಾಡ್ಬಿಟ್ರೆ ಈ ಮಂಜುನಾಥ ಸುಮ್ಮನೆ ಇರ್ತಾನ? ಅವನು ಮೊದಲೇ ನಟ ಭಯಂಕರ, ಅದಕ್ಕೆ ಇವನು ಕೌಂಟ್ ಇರ್ಲಿ ಅಂತ ಒಂದು ವಿಡಿಯೋ ಮಾಡಿ ಬಿಟ್ಟ. ವಾಪಸ್ ಬಂದ್ಬಿಡ ಮೀನಿಲ್ಲ, ಅವನ್ ಸ್ವಂತ ಸರಿ ಇಲ್ಲ ಅಂತ ಹೇಳ್ಕೊಂಡು, ಆಮೇಲೆ ನನ್ನ ಹೆಂಡ್ತಿನೇ ಸರಿ ಇಲ್ಲ, ನನ್ನ ಜೀವಕ್ಕೆ ಬೆದರಿಕೆ ಹಾಕ್ತವಳೆ, ಜನಗಳೇ ನಾನು ಕಾಪಾಡ್ಬೇಕ್ರಪ್ಪ, ನಿಮ್ಮನ್ನೇ ನಂಬಿದ್ದೀನಿ ಅಂತಾನೆ. ಆಮೇಲೆ ಇವಾಗಲೂ ಕೂಡ ವಾಪಸ್ ಬಂದ್ರೆ ಸಂಸಾರ ಮಾಡ್ತೀನಿ ಅಂತ ಕಣ್ಣೀರ್ ಬೋದಿರು ಗೊಳೋ ಅಂತ ಹೊಳ್ತಾನೆ. ನನ್ನ ಹೆಂಡತಿ ಸಂತು ಜೊತೆ ಸಂಬಂಧ ಇಟ್ಕೊಂಡವಳೆ, ನೋಡಿ ಬೇಕಾದ್ರೆ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಜೊತೆಗಿರೋ ಒಂದಷ್ಟು ರಾಶಿ ಫೋಟೋಸ್ಗಳನ್ನ ಶೇರ್ ಮಾಡ್ತಾನೆ. ಸಂತೂ ಸರಿ ಇಲ್ಲ, ಲೀಲಾನು ಸರಿ ಇಲ್ಲ, ನನ್ನ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಸರ್. ಖಂಡಿತ ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳಿದ್ದಾರೆ, ನನ್ನ ಮಗಳು ಅವ್ರ ಜೊತೆಲ್ಲ ಇದ್ದಾಳೆ, ನನ್ನ ಮಕ್ಕಳು ನನ್ನ ಹತ್ರ ಇಬ್ಬರು ಇದ್ದಾರೆ, ಗಂಡು ಮಕ್ಕಳು. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ಇಷ್ಟೇ ನಾನು ಕೇಳ್ಕೊತಾ ಇರೋದು. ಪಬ್ಲಿಕ್ ಎಲ್ಲ ನನ್ನ ಕಾಪಾಡಿ. ಇದು ನೋಡಿ, ನನ್ನ ಹತ್ರ ಸಿಕ್ಕಿರೋದು, ನಾನು ಹೋಗಿ ಕೊಟ್ಟಿರೋದು, ನನ್ನ ಹತ್ರ ಎಲ್ಲ ಇದೆ, ನನ್ನ ಪ್ರಾಣ ಬರೋದಕ್ಕೆ ಆಗ್ತಾ ಇದೆ. ದಯವಿಟ್ಟು ನಾನು ಕಾಪಾಡಿ ಸರ್, ಎಲ್ಲರೂ ಅಷ್ಟೇ. ನನ್ನ ಹತ್ರ ಬಂದರೆ ಸಾಕು ಸ್ವಾಮಿ. ಲೀಲಾ ಬಂದ್ಬಿಡಮ್ಮು, ಇವಾಗೂ ಕೊನೆ ಪ್ರಶ್ನೆ ಏನಿಲ್ಲ, ಬಂದ್ಬಿಡು. ತುಂಬ ಭಯ ನನಗೆ, ಬೇವ್ತಾ ಇದೆ ಸ್ವಾಮಿ. ಸಂತು ಲೀಲಾ ಏನೋ ಮಾಡಿಬಿಡ್ತಾರೆ ಅಂತ ತುಂಬ ಭಯ. ಅವಳ ವಿಡಿಯೋ ಎಲ್ಲ ಸಿಕ್ಕಿದೆ, ನಾನೇ ಹಾಕಿರೋದು, ಅದು ತುಂಬ ಇದೆ ಇನ್ಸ್ಟಾಗ್ರಾಮಲ್ಲಿ. ಅವ್ರದ್ದು ಇನ್ನೂ ವೀಡಿಯೋಸ್ ಇದೆ, ಬೇಕಂದ್ರೆ ಅದು ಕೊಡ್ತೀನಿ. ನನ್ನ ತುಂಬ ಭಯ ಆಯ್ತಿದೆ ಸ್ವಾಮಿ, ಇಲ್ಲಿ ನಾನು ಇರೋದಕ್ಕೆ ತುಂಬ ಭಯ ಆಯ್ತಿದೆ. ನನಗೆಲ್ಲ ಸಪೋರ್ಟ್ ಮಾಡಿ ಸ್ವಾಮಿ, ಹೇಳ್ತಾ ಇದ್ದೀನಿ. ನನಗೆ ತುಂಬ ಭಯ ಆಯ್ತಿದೆ, ನನ್ನ ಮಕ್ಕಳಿದ್ದಾರೆ, ದೇವರೇ ನನಗೆ ಕಾಪಾಡಿ ಅಪ್ಪ. ಆಮೇಲೆ ಬರೀ ಇವನಷ್ಟೇ ಅಲ್ವಂತೆ, ನಿಶಾಂತ್ ಅನ್ನೋ ಜೊತೆನೂ ತನ್ನ ಹೆಂಡತಿ ರಿಲೇಶನ್ಶಿಪ್ ಇಟ್ಕೊಂಡವಳೆ, ಎಲ್ಲ ಗೊತ್ತು ನನ್ನ ಮಗುನಿ ಅಂತ ಹೇಳ್ಬಿಟ್ಟು ಆ ಸಣ್ಣ ಮಗು ಕೈಯಲ್ಲಿ ಸಾಕ್ಷಿ ಹೇಳಿಸ್ತಾನೆ. ಏನ್ರಿ ಉಳ್ದು ಕರ್ಮ, ಇವುಗಳೆಲ್ಲ ಸಂಸಾರ ಮಾಡೋ ಮಕ್ಕಳ. ಇಂಥ ಅಡ್ಡಾದಿಡ್ಡಿ ಆಟ ಆಡೋರು ಮಕ್ಕಳನ್ನೇ ಕುಡಿಸ್ಕೋರು. ಇವ್ನು ನೋಡಿದ್ರೆ ಈ ರೇಂಜಿಗೆ ಬಯಲಾಟ ಆಡ್ತಿದ್ದಾನೆ. ಅವಮ್ಮ ಮಕ್ಕಳನ್ನ ಬಿಟ್ಟು ಲವರೇ ಬೇಕು ಅಂತ ಸಂತು ಜೊತೆ ಹೋಗ್ಬಿಟ್ಟವಳೆ. ಇಲ್ಲಿ ಯಾರ ತಪ್ಪು ಯಾರು ಸರಿ ಅನ್ನೋದಕ್ಕಿಂತ ಇಂಥ ಇನ್ಸಿಡೆಂಟಿಂದ ಮಕ್ಕಳ ಫ್ಯೂಚರ್ ಏನಾಗ್ಬೋದು? ಹೆಣ್ಮಗು ಅವಳ ಹತ್ರ ಇದ್ದಾಳೆ, ಅವಳ ಕೆಲಸ ಮಾಡಿದಾಳೆ, ನನ್ನ ಮಗಳು ಅದೇ ಕೆಲಸ ಮಾಡ್ಬಿಟ್ಲು, ನನ್ಗೆ ಭಯ ಆಗುತ್ತೆ ಸ್ವಾಮಿ. ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿ ಸ್ವಾಮಿ, ನನ್ಗೆ ತುಂಬಾ ನೋವಾಗುತ್ತಣ್ಣ. ನನ್ನ ಪ್ರಾಬ್ಲಮ್ ಎಲ್ಲ ನೋಡಿ ಅಣ್ಣ, ಇಲ್ಲೇ ಮಲ್ಕೊಳ್ಳೋನು ಎಲ್ಲ ನನ್ಗೆ ಗೊತ್ತಣ್ಣ. ನೋಡಿ ಅಣ್ಣ, ಇಲ್ಲೆಲ್ಲ ಇದೆ, ಫೋಟೋಸ್ ಎಲ್ಲ ಇದೆ ಅಣ್ಣ, ಫೋಟೋಸ್ ಎಲ್ಲ ಇದೆ ಅಣ್ಣ, ನನ್ನ ಹತ್ರ ಎಲ್ಲ ಕೊಟ್ಟಿದ್ದೀನಿ ನಿಮ್ಗೆ ಫೋಟೋಸು. ಅವ್ನು ಎಲ್ಲ ಏನೇನು ಮಾಡಿದ್ದಾನೆ ಎಲ್ಲ ಪ್ರತಿಯೊಂದು ಅಣ್ಣ. ಈ ಸಣ್ಣ ಮಕ್ಕಳ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅನ್ನೋದೇ ಬೇಜಾರಾಗೋ ವಿಷಯ. ಕಾನೂನು ಪ್ರಕಾರ ಇವನ್ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಟು ಯಾವನ ಜೊತೆ ಬೇಕಾದ್ರೂ ಹೋಗ್ಬೋದು. ಅವಳು ಹಿಂಗೆ ಬೇರೆಯವನ ಜೊತೆ ಹೋಗಿದ್ದಾಳೆ ಅನ್ನೋದನ್ನೇ ತೋರಿಸ್ಕೊಂಡು ಇವನು ಸುಲಭವಾಗಿ ಡೈವರ್ಸ್ ತಗೋಬಹುದು. ಆದ್ರೆ ಮಕ್ಕಳ ಕತೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಇವನು ಅವಳ ಗಂಡ ಆಗಿದ್ರು ಕೂಡ ಅವಳ ಜೊತೆ ಬಲವಂತವಾಗಿ ಸಂಸಾರ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಅವಳ ಪ್ರೈವೇಟ್ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಅವಳ ಮರ್ಯಾದೆನ ಹರಾಜು ಹಾಕುವಂಥ ಕೆಲಸನೂ ಮಾಡಬಾರ್ದಿತ್ತು. ಈ ಥರ ಮಾಡೋದು ಒಂಥರ ಕ್ರೈಮೇ, ಅದು ಬಿಡಿ. ಈ ಮಂಜುನಾಥ ಅನ್ನೋ ಅವಿವೇಕಿ ಇವಾಗ ಹೀಗೆಲ್ಲ ಡ್ರಾಮಾ ಮಾಡ್ತಿರೋನು ಅವನ ಹೆಂಡತಿ ಮೇಲೆ ಪ್ರೀತಿಯಿಂದ ಅಂದ್ಕೊಂಡ್ರ ಹಿಂಗೆಲ್ಲ ಕೈ ಕೊಟ್ಟು ಹೋದಲ್ಲ, ಬೀದಿಲಿ ಬೆತ್ತಲು ಮಾಡ್ಬೇಕು ಅವಳನ್ನ, ಮಾನ ಮರ್ಯಾದಕ್ಕೆ ಹರಾಜಾಗಬೇಕು ಅವಳು ಎಲ್ಲೂ ತಲೆ ಎತ್ಕೊಂಡು ಓಡಾಡಬಾರ್ದು, ಹಂಗೆ ಮಾಡಬೇಕು ಅನ್ನೋ ದ್ವೇಷದಿಂದ ಹಿಂಗೆ ಮಾಡ್ತಾರೆ. ಇಲ್ಲಿ ಯಾವ ಪ್ರೀತಿನೂ ಇಲ್ಲ. ನಿಜಕ್ಕೂ ಪ್ರೀತಿನೇ ಇದ್ದಿದ್ರೆ ಹಿಂಗೆಲ್ಲ ವಿಡಿಯೋ ಮಾಡ್ಕೊಂಡು ಡವ್ ಮಾಡ್ಕೊಂಡು ಓಡಾಡ್ತಾ ಇರಲಿಲ್ಲ. ಅಷ್ಟು ಪ್ರೀತಿಸೋ ಹೆಂಡತಿ ಮಾನನ ಹಿಂಗೆಲ್ಲ ಮೂರಾ ಬಟ್ಟೆ ಮಾಡ್ತಾರೆ ಅಂದ್ರೆ ಯಾರಾದ್ರು. ಆ ಯಂಗ್ಸ್ಗೂ ಕೂಡ ಜವಾಬ್ದಾರಿ ಇರೋ ಥರ ಕಾಣಲ್ಲ ಬಿಡಿ.
ಇವ್ರ ಕತೆ ಹಾಳಾಗೋಗ್ಲಿ ಬಿಡ್ರಿ, ಆ ಮಕ್ಕಳು ಫ್ಯೂಚರ್ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ.